ಇಲ್ಲ, ನಾನು ಡಾಗ್ ಶೋ ಮೊದಲು ಕಾಲೇಜ್ ಲೈಫಲ್ಲಿ ಮಾಡ್ತಾ ಇದ್ದೆ. ಅದರಲ್ಲಿ 3000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಒಬ್ಬ ಮನುಷ್ಯ ಓನ್ ಬ್ರೀಡ್ 3 ನಾಯಿ ಮಾಡಿದ್ರೆ ಸಾಕು, ಅವನು ಜಡ್ಜ್ ಆಗ್ಬೋದು, ಡಾಗ್ ಶೋಗೆ ಜಡ್ಜ್ ಆಗ್ಬೋದು ಅವನು. ನಾನು ಅದಕ್ಕಿಂತ 100 ಪಟ್ಟು 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಮನೇಲಿ ಅವಾರ್ಡ್ಗಳನ್ನ ಇಡೋಕ್ಕಾಗದೆ ವರ್ಕರ್ಸ್ಗೆ ಇವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಇವಾಗ ಮೊನ್ನೆ ಮನೆ ಶಿಫ್ಟ್ ಮಾಡಿದ್ವಿ, ಅವಾಗ ಸುಮ್ಮನೆ ಇಟ್ಕೊಳಕ್ಕಾಗಲ್ಲ ಅಂತ ಕೊಟ್ಟರೆ ಅದೇ 25,000 ಬಂತು. ಅಂದರೆ ಎಲ್ಲ ಬ್ರಾಸ್ತು ಅಂತ ಗೊತ್ತಿಲ್ಲ, ಎಲ್ಲ ದಾನ ಮಾಡಿಬಿಟ್ಟಿದ್ದೀನಿ. ಅವೆಲ್ಲ ಸೇರಿದ್ರೆ 1 ಲಕ್ಷ ಬರ್ತಿತ್ತೇನೋ, ನನಗೆ 1 ಲಕ್ಷ ಬರ್ತಿತ್ತೇನೋ ತೂಕಕ್ಕೆ ಹಾಕಿದ್ರೆ. ಆದರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಇಡಕ್ಕೆ ಜಾಗ ಇಲ್ಲ ಅಂತ ಎಲ್ಲರಿಗೂ ಅಲ್ಲಲ್ಲೇ ಕೊಟ್ಬಿಡ್ತಿದ್ದೆ. ಆಮೇಲೆ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೆಸರು ಮಾಡಿದೆ. ಅವಾಗಿನ ಕಾಲಕ್ಕೆ ನಾನು ಡಾಗ್ ಶೋಗೆ ಹೋದರೆ ನನಗೆ ಸ್ಟಾಲ್ ಫ್ರೀ, ಬ್ಯಾನರ್ ಕಟ್ಕೊಳ್ಳೋದು ಫ್ರೀ. ಆಮೇಲೆ ನಾನು ಬರ್ತಾರೆ ಅಂದರೆ 1:100 ಜನ ಎಕ್ಸ್ಟ್ರಾ ಬರೋರು. ನಾನು ಬಂದಿಲ್ಲ ಅಂದರೆ ವೈಟ್ ರೈಸು, ನಾನು ಬಂದರೆ ಬಿರಿಯಾನಿ. ಆ ಥರ ಶೋಗೆ ಕಳೆ ಇರ್ತಿತ್ತು. ಆ ಥರ ಮಾಡಿ 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 ಬೇಜಾರಾಗೋಯ್ತು. ಅಂದರೆ ಎಲ್ಲ ಇಂಡಿಯಾ ಒಳಗೆ ಸಿಗೋ ಬ್ರೀಡ್ನೇ ಇಟ್ಟು ಬೇಜಾರಾಗೋಯ್ತು. ಯಾಕೆ ಇನ್ನು ಇದರಲ್ಲೇ ಇರಬೇಕು, ನಾನು ಯಾಕೆ ವರ್ಲ್ಡಲ್ಲಿ ಇಲ್ದೇ ಇರೋ ಬ್ರೀಡ್ನ ತರಿಸ್ಬಾರ್ದು ಅಂತ ಇದರಿಂದ ರಿಟೈರ್ಡೇ ತೊಗೊಂಡ್ಬಿಡ್ತೀನಿ. ಯಾಕಂದ್ರೆ ಆಗಲೇ ಚೀಫ್ ಗೆಸ್ಟ್ ಕರಿಯಕ್ಕೆ ಸ್ಟಾರ್ಟ್ ಆಗಿರ್ತಾರೆ ಡಿಗ್ರಿ ಲೈಫಲ್ಲೇ ಒಂದೊಂದು ಫಂಕ್ಷನ್ಗೆ. ನಾನು ಅದಕ್ಕೆ ಡಾಗ್ ಶೋನೇ ಬಿಟ್ಬಿಡ್ತೀನಿ. ಡಾಗ್ ಶೋ ಅಂದರೆ ಈಗ ಡಾಗಲ್ಲಿ ರಿಂಗಲ್ಲಿ ಓಡೋದು ಆ ಥರ ಶೋ ಬಿಟ್ಬಿಟ್ಟು ಚೀಫ್ ಗೆಸ್ಟ್ ಲೆವೆಲ್ಗೆ ಹೊಟ್ಟೋಗಿರ್ತೀನಿ. ಅದಾಗ್ತಿದ್ದಂಗೆ ಯಾಕೆ ನಾನು ವರ್ಲ್ಡಲ್ಲಿ ಇಲ್ದೇ ಇರೋ ನಾಯಿನ ಹುಡುಕಿ ತರಿಸ್ಬಾರ್ದು ಅಂತ ಫಸ್ಟ್ ಕೊರಿಯನ್ ಮ್ಯಾಸ್ಟಿಫ್ ಅಂತ 1 ಕೋಟಿ ನಾಯಿ ಅಂತಾನೆ ಫೇಮಸ್ ಆಗುತ್ತೆ. ಅದನ್ನ ಫಸ್ಟ್ ಇಂಪೋರ್ಟ್ ಮಾಡ್ತೀನಿ. ಅದು 2 ತರಿಸ್ತೀನಿ. ಒಂದು ಬರ್ತಾನೆ ಸೀರಿಯಸ್ ಆಗಿ 1.5 ದಿವಸದಲ್ಲಿ ತೀರೋಗ್ಬಿಡುತ್ತೆ ಗಂಡು, ಹೆಣ್ಣು ಮಾತ್ರ ಉಳ್ಕೊಳ್ಳುತ್ತೆ. ಅದು ಒಂದು 300 ಚಾನಲಲ್ಲಿ ಬರುತ್ತೆ ವರ್ಲ್ಡ್ ವೈಡ್. ಇಂಡಿಯಾ ನಾನು ಯಾವುದು ಮಾತಾಡ್ತಾ ಇಲ್ಲ, ಬರೀ ಇಂಡಿಯಾ ನಾನು ನ್ಯೂಸೇ ಮಾಡಿಲ್ಲ, ಬರೀ ಕರ್ನಾಟಕ ಒಂದು ಮಾಡೇ ಇಲ್ಲ. ನಾನು ಏನು ಮಾಡಿದ್ರು ವರ್ಲ್ಡ್ ನ್ಯೂಸೇ. ಯಾರು ಬೇಕಾದ್ರೂ ಚಾಲೆಂಜ್ ಮಾಡಿ 5 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಒಂದೊಂದು ನಾಯ್ದು ವರ್ಲ್ಡ್ ನ್ಯೂಸಲ್ಲಿ ತೋರಿಸ್ತೀನಿ. ಅದು 300 ಚಾನಲ್ ಇತ್ತು, ಅದಾದಮೇಲೆ 400 ಚಾನಲ್ಲು, ಅದಾದಮೇಲೆ 600 ಚಾನಲ್ಲು, ಅದಾದಮೇಲೆ 800 ಚಾನಲ್ಲು, ಅದಾದಮೇಲೆ 5,000 ಚಾನಲ್ಲು. ಲಾಸ್ಟ್ ನಾಯಿ ವುಲ್ಫ್ ಡಾಗು. ಇವಾಗ 100 ಕೋಟಿ ನಾಯಿ ಲಾಂಚ್ ಮಾಡ್ತಾ ಇದ್ದೀನಿ. ಅದರದ್ದು ಬಂದ ಮೇಲೆ ಕೌಂಟ್ ಹೇಳ್ತೀನಿ, ರೆಕಾರ್ಡ್ ಬ್ರೇಕ್ ಮಾಡಿ ತೋರಿಸ್ತೀನಿ. ಇದು ನನ್ನ ಕೆಪಾಸಿಟಿ. ನನಗೆ ಮೀಡಿಯಾ ಪುಲ್ಲರು, ಕ್ರೌಡ್ ಪುಲ್ಲರ್ ಅಂತಾನೆ ಅವಾರ್ಡ್ ಕೊಟ್ಟಿದ್ದಾರೆ. ಈಗ ದೊಡ್ಡ ಇವರೇನೆ ಅವ್ರಿಗೆ ಆಗದೆ ಇರೋದು ನನ್ನ ಕೈಲಿ ಮಾಡಿಸ್ಕೊಳ್ತಾರೆ.